ಹಾಯ್, ಇವತ್ತು ನಾನು ಬಿಸಿಬೇಳೆ ಬಾತ್ ಪೌಡ್ರು ಏನೇನು ಹಾಕಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಓಕೆ, ಸ್ಟಾರ್ಟ್. ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಲಿಕ್ಕೆ ನಾನು ಒಂದು 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ಟೇಬಲ್ ಸ್ಪೂನು, ಅಂದರೆ ಈ ಟೇಬಲ್ ಸ್ಪೂನು ಇದು ಟೇಬಲ್ ಸ್ಪೂನ್, ಈ ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಚಕ್ಕೆ, ಒಂದು 6 ಲವಂಗ, ಕಡಲೆಬೇಳೆ ಅಂತ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಕಸಕಸೆ, ಇದು ಕಸಕಸೆ 1 ಟೀ ಸ್ಪೂನ್, ಈ ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನಷ್ಟು ಕಸಕಸೆ ತೊಗೊಂಡಿದ್ದೀನಿ. ನಂತರ ಇಂಗು ಇದು 1/4 ಟೀ ಸ್ಪೂನು, ಇದರಿಂದ 1 ಸ್ಪೂನ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಹಿಂಗು ತೊಗೊಂಡಿದ್ದೀನಿ. ನಂತರ ಒಣ ಕೊಬ್ಬರಿ ಇದು 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ನಾನು ಮೆಂತ್ಯ ಬೀಜವನ್ನು ತೊಗೊಂಡಿದ್ದೀನಿ. ಎಲ್ಲ ದಿನಸುಗಳನ್ನ ತವ ಮೇಲೆ ಹಾಕಿಬಿಟ್ಟು ಹೊಂಬಣ್ಣ ಬರುವವರೆಗೆ ಕೆಂಪುಗೆ ಹುರ್ಕೊಳ್ಬೇಕು. ಬಾಣಲಿಗೆ ನಾನು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ, ಈ ಥರ ಕೆಂಪು ಆಗೋವರೆಗೂ ಹುರ್ಕೊಳ್ಬೇಕು. ಮೆಂತ್ಯಕಾಳು, ನಂತರ 1/4 ಟೀ ಸ್ಪೂನಷ್ಟು ಇಂಗು, ನಂತರ ಕಸಕಸೆ, ಒಣಮೆಣಸಿನ್ಕಾಯಿ ಈಗ ಹಾಗಿದೆ, ಅದನ್ನು ಮಾಡಿಬಿಟ್ಟು ಸ್ವಲ್ಪ ಚಕ್ಕೆ ಮತ್ತು ಲವಂಗ, ನಾನು 2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಹುರಿ ಬೇಕಾಗಲ್ಲ ಇದಕ್ಕೆ. ಈಗ ಇದು ಒಣ ಕೊಬ್ಬರಿ ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಡು ಮಾಡಿರೋದು. ಈ ಎಲ್ಲ ದಿನಸುಗಳನ್ನ ಮಿಕ್ಸಿ ಮಾಡಿಕೊಂಡು ನಂತರ ಕೊಬ್ಬರಿ ಹಾಕ್ಕೊಳ್ಬೇಕು, ಇದೆಲ್ಲ ಪುಡಿ ಆದಮೇಲೆ. ಈಗ ಈ ಥರ ಪುಡಿ ಆಗಿದೆ. ಸೊ ಇದಕ್ಕೆ ನಾನೀಗ ಒಣ ಕೊಬ್ಬರಿನೂ ಸಹಿತ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಹಾಕ್ಕೊಂಡಿದ್ದೀನಿ, ಈ ಥರ ಪುಡಿ ಆಗಿದೆ. ಇಬ್ಬರಿಗೆ ನೀವು ಅಡುಗೆ ಮಾಡೋದಾದರೆ ಬಿಸಿಬೇಳೆ ಬಾತ್ಗೆ ಈ ಒಂದು ಟೇಬಲ್ ಸ್ಪೂನಿಂದ ಅರ್ಧ ಟೇಬಲ್ ಸ್ಪೂನಷ್ಟು ನೀವು ಬಿಸಿಬೇಳೆ ಬಾತ್ ಪೌಡ್ರನ್ನು ಒಂದು ಸಣ್ಣ ಕಪ್ ಅಷ್ಟು ಅಕ್ಕಿ ಇಟ್ಕೊಳ್ತೀರಲ್ಲ ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇದು 60 ml ಕಪ್ಪು. 60 ml ಕಪ್ಪಿಂದ 5 ಅಥವಾ 6 ಜನಕ್ಕೆ ಮಾಡ್ಕೊಳ್ಳೋದಾದರೆ ಇದರಿಂದ 1 ಕಪ್ಪಷ್ಟು ಈ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ ಹುಣಸೆಹಣ್ಣು ಮತ್ತು ಬೆಲ್ಲ, ಉಪ್ಪು ಹಾಕ್ಕೊಂಡ್ರೆ, ತರಕಾರಿ ಬೇಳೆ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿಯಾಗುತ್ತೆ. ಹೀಗೆ ನೀವು ಮನೇಲಿ ಒಮ್ಮೆ ಬಿಸಿಬೇಳೆ ಬಾತ್ ಪೌಡ್ರನ್ನು ಮಾಡಿ ಟೇಸ್ಟ್ ಮಾಡಿ, ಬಿಸಿಬೇಳೆ ಬಾತ್ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.